ಕುಮಾರಣ್ಣ ಅವರ ಕೊಡುಗೆ ನಮ್ಮೆಲ್ಲ ಮುಖಂಡರು ಇಷ್ಟೊತ್ತು ಹೇಳಿದ್ದಾರೆ. ಅದ್ರ ಜೊತೆಗೆ ಮನೆ ಮಾತ್ರ ಆಗಿರ್ತಕ್ಕಂಥ ಮೋದಿಜಿಯವ್ರದ್ದು ಮನೆಯಲ್ಲಿರ್ತಕ್ಕಂಥ ತಮ್ಮ ಮಕ್ಕಳು ನಮ್ಮ ಮಕ್ಕಳು ಕೂಡ ಹೇಳ್ತಾರೆ. ಇವರು 10 ವರ್ಷದಲ್ಲಿ ಮೋದಿಜಿಯವರ ಕೊಡುಗೆ ಏನು, ಭಾರತ ದೇಶ ಎಲ್ಲಿತ್ತು ಇವತ್ತು ಎಲ್ಲಿದೆ ಅಂತಕ್ಕಂಥದ್ದು ನಮ್ಮ ನಾಯಕರು ಹೇಳಿದರೆ, ಮನೆಯಲ್ಲಿರ್ತಕ್ಕಂಥ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಕೂಡ ಮಕ್ಕಳ ಲೆವೆಲಲ್ಲಿ ಇವತ್ತು ಗೊತ್ತಿರ್ತಕ್ಕಂಥ ವಿಷಯ. ಆದರೆ ಒಂದೇ ಒಂದು ವಿಷಯ ನಾವೆಲ್ಲ ಮರ್ತಿದ್ದೀವಿ. 400 ಸೀಟ್ ಇರ್ತಕ್ಕಂಥ ಕಾಂಗ್ರೆಸ್ ಇವತ್ತು 40 ಸೀಟ್ ಆಗಿದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಮೊನ್ನೆ ಸರಿ ಎಲೆಕ್ಷನ್ ಅಲ್ಲಿ ಈಗಾಗಲೇ ಒಂದು 2-3 ಸರಿ ಹೇಳಿದ್ದೀನಿ, ಸತತವಾಗಿ ಕಾರ್ಯಾಗಾರ ಮಾಡಿ ಮತ್ತೆ ನಮ್ಮ ಜನಕ್ಕೆ ಟೋಪಿ ಹಾಕಿ ಸರ್ಕಾರ ತರಬೇಕು ಅಂತಕ್ಕಂಥ ಕಾರ್ಯಾಗಾರ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರು ನಮಗೆಲ್ಲ ಈಗಾಗಲೇ ರುಜುವಾಗಿದೆ. ಗ್ಯಾರಂಟಿಗಳ ಬಗ್ಗೆ ಇವರು ಸತತವಾಗಿ ಈಗ ಎಲ್ಲ ಹೇಳಿದ್ರು. ಏನು 100-150 ಮ್ಯಾನಿಫೆಸ್ಟೋ ಪ್ರಣಾಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಬಂದಿರತಕ್ಕಂಥ ಮೋದಿಜಿಯವರು ಕೂಡ ಪ್ರಣಾಳಿಕೆ ಕೊಟ್ಟಿರ್ತಕ್ಕಂಥದ್ದು 10 ವರ್ಷದಲ್ಲಿ ಎಲ್ಲ ಮಾಡಿದ್ದಾರೆ. ಯಾವತ್ತೂ ಅವರು ಗ್ಯಾರಂಟಿ 1-2 ಅಂತ ಹೇಳಿರಲಿಲ್ಲ. ಅವ್ರ ಪ್ರಣಾಳಿಕೆನೇ ಕಂಪ್ಲೀಟ್ ಆಗಿ ಗ್ಯಾರಂಟಿ ಮಾಡಿ 10 ವರ್ಷ ಎಲ್ಲ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಆದರೆ ನಮ್ಮ ಜನ ಅರ್ಥ ಆಗಿರಲಿಲ್ಲ. ಪ್ರಣಾಳಿಕೆ ಕೊಟ್ಟರು, ಅದರಲ್ಲಿ 5 ಮಾತ್ರ ಗ್ಯಾರಂಟಿ ಅಂತ ಕೊಟ್ಟು ಆ ಗ್ಯಾರಂಟಿಗಳು ಯಾವ ಮಟ್ಟಕ್ಕೆ ಬಂದು ಇವತ್ತು ನಿಂತಿದೆ ಗೊತ್ತಿದೆ. ಅದೇ ನಿಟ್ಟಿನಲ್ಲಿ ಕೂಡ ಈಗ ಭಾರತದಲ್ಲಿ ಮತ್ತೊಂದು ಬಾರಿ ಮೋದಿಜಿ ಆಗ್ತಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಭಯ ಬಂದು ರಾಹುಲ್ ಗಾಂಧಿಜಿಯವರು ಎಲ್ಲೋ ಹೇಳ್ತಾ ಇದ್ರು. ಅವರೊಂದು ಗ್ಯಾರಂಟಿಗಳು ಆಲ್ರೆಡಿ ಪ್ರಕಟಣೆ ಮಾಡ್ತಾ ಇದ್ದಾರೆ. ನಮ್ಗೆಲ್ಲ ಹೇಳೋದು ಇಷ್ಟೇ, ಮತ್ತೆ ಏನಾದರೂ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ, ಎಲ್ಲೂ ಬರಲ್ಲ. ಆದರೆ ಕರ್ನಾಟಕದಲ್ಲಿ ಮಾತ್ರ ಮಕ್ಕಳ ಟೋಪಿ ಹಾಕಿರ್ತಕ್ಕಂಥ ಕಾಂಗ್ರೆಸ್ ಬಗ್ಗೆ ಹುಷಾರಾಗಿ ಈ ಸರಿ ಮಾತ್ರ ಎಲ್ರಿಗೂ ನೀವು ಹೇಳ್ಬೇಕು. ಮತ್ತೆ ಯಾವಾಗಿಲ್ಲ. ಏನು 25 ಸೀಟು ಬಿಜೆಪಿಗೆ, 3 ಸೀಟು ನಮ್ಮ JDSಗೆ ಇರ್ತಕ್ಕಂಥ ಮೈತ್ರಿ ಮಾಡ್ಕೊಂಡು ಇವತ್ತಿನ ಎಲೆಕ್ಷನ್ ಹೋಗಿದ್ದೀವಿ. 28ಕ್ಕೆ 28 ಗೆದ್ದರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಕೂಡ ಎಲ್ಲಿಂದ ಎಂಥ ಕಾರ್ಯಕ್ರಮಗಳು ಬೇಕಾದ ಕರ್ನಾಟಕಕ್ಕೆ ಕೇಳತಕ್ಕಂಥ ಅವಕಾಶ ಇರುತ್ತೆ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಇವತ್ತಿಂದನೇ ಇರ್ತಕ್ಕಂಥದ್ದು ಬರೀ 15 ದಿವಸ ಮನೇಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ, ಮಕ್ಕಳಿಗೆ, ನಿಮ್ಗೆ ಎಲ್ಲರಿಗೂ ಹೇಳಿ, ಏನು ಮಕ್ಕಳ ಟೋಪಿ ಹಾಕ್ತಕ್ಕಂಥ ಕಾಂಗ್ರೆಸ್ ಮತ್ತೆ ನಮ್ಮಂಗಿಲ್ಲ, ಹಾಕಿದ್ರೆ ಮತ್ತೆ ವಾಪಸ್ಸು ನಾವು ಹಿಂದಕ್ಕೆ ಹೋಗ್ತೀವಿ ಅಂತ ಹೇಳಿ ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ